ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಮೇ 12, 2025 ಸೋಮವಾರದಂದು ಆಗಿ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಗೆ ಬುದ್ಧ ಪೂರ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆ ಅಂತಲೂ ಕರೀತಾರೆ. ಈ ಹುಣ್ಣಿಮೆಯ ಪ್ರಭಾವದಿಂದ ಈ 8 ರಾಶಿಯವರಿಗೆ ಹಿಂದೆಂದೂ ಕಾಣದ ಕುಬೇರ ಯೋಗ ಮತ್ತು ರಾಜಯೋಗದ ಜೊತೆ ಹಣಾಭಿವೃದ್ಧಿಯಾಗುವ ಯೋಗ ಅದೃಷ್ಟ ಜೀವನವನ್ನು ನಡೆಸುವರು. ಈ 8 ರಾಶಿಯವರಿಗೆ ಇನ್ನು ಮುಂದೆ ಸೋಲು ಅನ್ನೋದು ಇರುವುದಿಲ್ಲ. ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು. ಮತ್ತು ಈ ಆಗಿ ಹುಣ್ಣಿಮೆ ತಿಥಿಯು ಶ್ರೀ ವಿಶ್ವ ವಸುನಾಮ ಸಂವತ್ಸರ, ವೈಶಾಖ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷದಲ್ಲಿ ಮೇ 11ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆ 2 ನಿಮಿಷಕ್ಕೆ ಪ್ರಾರಂಭವಾಗಿ ಮೇ 12ನೇ ತಾರೀಕು ಸೋಮವಾರ ರಾತ್ರಿ 10 ಗಂಟೆ 26 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಈ 8 ಅದೃಷ್ಟ ರಾಶಿಗಳ ಮೇಲೆ ಈ ಹುಣ್ಣಿಮೆಯು ಹೆಚ್ಚಿನ ಪ್ರಭಾವ ಬೀಳಲಿದೆ. ಈ 8 ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ರಾಶಿ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ. ಹಾಗೆಯೇ ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವರ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಕುಬೇರ ಯೋಗ ಮತ್ತು ರಾಜಯೋಗದ 8 ಅದೃಷ್ಟ ರಾಶಿಗಳು ಯಾವುವು ಅಂದರೆ, ಮೊದಲನೇದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ಕೈಗೊಂಡ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಈ ಆಗಿ ಹುಣ್ಣಿಮೆಯಿಂದ ವೃಷಭ ರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿಯಾಗುವುದು. ನಿಮ್ಮ ಕೆಲಸದ ಪರಿಶ್ರಮಕ್ಕೆ ಅಧಿಕಾರಿಗಳು ನಿಮಗೆ ಬೆಂಬಲ ನೀಡುವರು ಮತ್ತು ಬಡ್ತಿಯನ್ನು ಪಡೆಯುವಿರಿ. ಈ ಹುಣ್ಣಿಮೆಯ ಪ್ರಭಾವದಿಂದ ಮನರಂಜನಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತೀರಿ. ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭದಾಯಕವಾಗಿರುತ್ತದೆ. ಕುಬೇರ ದೇವರ ನಿಮ್ಮ ಮೇಲೆ ಕರುಣೆಯನ್ನು ತೋರಿದ್ದಾನೆ. ನಿಮಗೆ ಆಕಸ್ಮಿಕ ಧನಲಾಭವೂ ಆಗಲಿದೆ. ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯವಾಗಲಿದೆ. ಈ ಹುಣ್ಣಿಮೆಯಿಂದ ನಿಮ್ಮ ಕಷ್ಟಗಳು ಕಳೆದು ಸಂತೋಷ ಜೀವನ ನಡೆಸುತ್ತೀರಿ. ಈ ಶಕ್ತಿಶಾಲಿ ಆಗಿ ಹುಣ್ಣಿಮೆಯ ಪ್ರಭಾವದಿಂದ ವೃಷಭ ರಾಶಿ ಜನರಿಗೆ ಅದೃಷ್ಟ ಒಲಿದು ಬರಲಿದೆ. ನೀವೇನಾದರೂ ಹುಣ್ಣಿಮೆಯ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿದ್ದೇ ಆದರೆ ಶಿವನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ. ಆದ್ದರಿಂದ ನಿಮ್ಮ ಕೆಲವು ಸಮಸ್ಯೆಗಳು ದೂರವಾಗಿ ಕುಟುಂಬದ ಜೊತೆ ಸಂತೋಷದಿಂದ ಜೀವನ ನಡೆಸುತ್ತೀರಿ. ನಿಮ್ಮ ಪಾಲಿಗಿದು ಅದೃಷ್ಟದ ಹುಣ್ಣಿಮೆ ಅಂದರೆ ತಪ್ಪಾಗುವುದಿಲ್ಲ. ಇನ್ನು ಮಿಥುನ ರಾಶಿ. ಈ ಹುಣ್ಣಿಮೆಯ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಪಾಂಡಿತ್ಯದಂಥ ಅದೃಷ್ಟ ಜೀವನವು ಒಲಿದು ಬರಲಿದೆ. ಮಿಥುನ ರಾಶಿಯವರಿಗೆ ಈ ಆಗಿ ಹುಣ್ಣಿಮೆಯು ತುಂಬ ಒಳ್ಳೆಯ ಪ್ರಭಾವವನ್ನು ಬೀರಲಿದೆ. ಕುಟುಂಬದಲ್ಲಿದ್ದ ವಿವಾದಗಳು ಈ ಹುಣ್ಣಿಮೆಯಿಂದ ದೂರವಾಗಲಿವೆ. ಮಿಥುನ ರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವವರು ಲಾಭದ ಜೊತೆಗೆ ಯಶಸ್ಸನ್ನು ಕಾಣುವರು. ಈ ಹುಣ್ಣಿಮೆಯಿಂದ ರಾಜಯೋಗ ಕೂಡಿ ಬರುವುದು. ಶುಭ ಕಾರ್ಯಗಳನ್ನು ಮಾಡುವಂಥ ಅದೃಷ್ಟವು ಭಾಗ್ಯ ಒಲಿದು ಬರಲಿದೆ. ಈ ರಾಶಿಯವರು ಅತ್ಯಂತ ಶುಭ ಫಲಿತಾಂಶವನ್ನು ಕಾಣುವರು. ಈ ಹುಣ್ಣಿಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿದ್ದ ಅಡೆತಡೆಗಳು ದೂರವಾಗುವುದು ಮತ್ತು ಲಾಭದ ಜೊತೆಗೆ ಶುಭ ವಿಷಯಗಳು ನಿಮಗೆ ಸಂತೋಷವನ್ನು ತರುತ್ತದೆ. ಯಾವುದೇ ಒಂದು ಕೆಲಸದ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವುದು ಮತ್ತು ಸಮಾಜದಲ್ಲಿ ಗೌರವದ ಜೊತೆಗೆ ಪ್ರೀತಿಯು ಶುಭ ಸಮಾಚಾರಗಳು ನಿಮ್ಮ ಪಾಲಾಗಲಿದೆ. ಈ ಹುಣ್ಣಿಮೆಯು ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವೊಂದು ಗೊಂದಲಗಳಿಗೆ ಪರಿಹಾರವನ್ನು ನೀಡಿ ಒಂದು ದೊಡ್ಡ ಉಡುಗೊರೆಯನ್ನು ಕೊಡಲಿದೆ. ಈ ಹುಣ್ಣಿಮೆಯು ಪ್ರಭಾವದಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರ ಮಾಡಿ ಆಕಸ್ಮಿಕ ಧನಲಾಭವನ್ನು ಕಾಣುವಿರಿ ಮತ್ತು ಕುಟುಂಬದ ಜೊತೆ ರಾಜವೈಭೋಗದಿಂದ ಜೀವನವನ್ನು ನಡೆಸುವಿರಿ. ಮಿಥುನ ರಾಶಿಯವರಿಗೆ ಈ ಆಗಿ ಹುಣ್ಣಿಮೆಯು ಅತ್ಯಂತ ಶುಭ ಹುಣ್ಣಿಮೆ ಅಂತಲೇ ಹೇಳಬಹುದು. ನಿಮ್ಮ ಸಂತಸದ ದಿನಗಳು ಆರಂಭವಾಗಲಿದೆ. ಮತ್ತು ಕರ್ಕಾಟಕ ರಾಶಿ. ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಕುತೂಹಲಕಾರಿ ಮಾಹಿತಿಯೊಂದು ಸಿಗಲಿದೆ. ಮತ್ತು ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಸಿರಿ ಸಂಪತ್ತು ಧನ ಪ್ರಾಪ್ತಿಯಾಗಲಿದೆ. ಈ ರಾಶಿಯವರಿಗೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಹಣ ಅಭಿವೃದ್ಧಿ ಆಗಲಿದೆ. ಈ ರಾಶಿಯವರು ಹಿಂದೆಂದೂ ಕಾಣದ ಸಂತೋಷ ಮತ್ತು ಶುಭ ಸಂಯೋಗದ ಜೊತೆಗೆ ಒಳ್ಳೆಯ ಶುಭ ಸಮಾಚಾರವನ್ನು ಕೇಳುವರು. ಮನಸ್ಸಿನಲ್ಲಿದ್ದ ಆಸೆಗಳು ಈಡೇರುವುದು. ಈ ಹುಣ್ಣಿಮೆಯ ನಂತರ ಎಲ್ಲ ಸಮಸ್ಯೆಗಳು ದೂರವಾಗಿ ಬಂಧು ಮಿತ್ರರ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ಇನ್ನು ಮುಂದೆ ಹಣಕಾಸಿನ ತೊಂದರೆಗಳು ಬರುವುದಿಲ್ಲ. ನೀವೇನಾದರೂ ಮನಸ್ಸು ಮಾಡಿ ಕೆಲಸ ಕಾರ್ಯಗಳನ್ನು ಹುಣ್ಣಿಮೆಯ ನಂತರ ಪ್ರಾರಂಭಿಸಿದ್ದೇ ಆದರೆ ಯಶಸ್ಸಿನ ಜೊತೆ ಲಾಭವನ್ನು ಕಾಣುವಿರಿ. ರಾಜಯೋಗವು ನಿಮಗೆ ಒಲಿದು ಬರಲಿದೆ. ಮಹಿಳೆಯರು ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತದೆ. ನಿಮ್ಮ ಚಿಂತೆಗಳು ಮತ್ತು ಒತ್ತಡಗಳು ದೂರವಾಗುವುದು. ನಿಮ್ಮ ಕುಟುಂಬದಲ್ಲಿ ವಿವಾದಗಳಿದ್ದರೆ ಹುಣ್ಣಿಮೆಯಿಂದ ನಿಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ. ಹಾಗೂ ಸಿಂಹ ರಾಶಿ. ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಪ್ರಶಂಸೆ ಸಿಗಲಿದೆ.
ಈ ಹುಣ್ಣಿಮೆಯು ನಿಮಗೆ ಅದೃಷ್ಟವನ್ನು ತರುವುದು. ಎಲ್ಲ ಕಡೆಯಿಂದ ಆದಾಯ ಮೂಲಗಳು ನಿಮ್ಮದಾಗಲಿವೆ. ನೀವು ಅಂದುಕೊಂಡ ಜೀವನ ನಡೆಸಲು ಈ ಹುಣ್ಣಿಮೆಯು ನಿಮಗೆ ಅನುಕೂಲಕರವಾಗಲಿದೆ. ನಿರುದ್ಯೋಗಿಗಳಿಗೆ ಕೆಲಸಗಳು ಸಿಗುವಂಥ ಭಾಗ್ಯ ಒಲಿದು ಬರಲಿವೆ ಮತ್ತು ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಅಭಿವೃದ್ಧಿಯಾಗಲಿದೆ ಮತ್ತು ಬೆಲೆ ಬಾಳುವ ವಸ್ತ್ರ ಇಲ್ಲ ಆಭರಣ ಅಥವಾ ವಾಹನವನ್ನು ಖರೀದಿಸುವ ಯೋಗ ಕೂಡಿ ಬರಲಿದೆ. ಈ ಹುಣ್ಣಿಮೆಯು ಸಿಂಹರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಮಹತ್ವಪೂರ್ಣವಾಗಲಿದೆ ಹಾಗೂ ವಿದ್ಯಾರ್ಥಿಗಳು ತಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಕಾಣುವರು. ಕೆಲವು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗುವ ಶುಭಯೋಗ ಕೂಡಿ ಬರಲಿದೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ಹುಣ್ಣಿಮೆಯು ಅದೃಷ್ಟದ ಹುಣ್ಣಿಮೆ ಅಂತ ಪರಿಪೂರ್ಣವಾಗಲಿದೆ. ಹಾಗೂ ಕನ್ಯಾ ರಾಶಿ, ಈ ರಾಶಿಯವರಿಗೆ ಈ ಹಗಿ ಹುಣ್ಣಿಮೆಯ ಪ್ರಭಾವದಿಂದ ಹೆಗ್ಗಳಿಕೆ ಜೀವನ ಸಿಗಲಿದೆ. ಕನ್ಯಾ ರಾಶಿಯವರಿಗೆ ಹಗಿ ಹುಣ್ಣಿಮೆಯಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ. ಎಲ್ಲ ಕೆಲಸಗಳಲ್ಲಿ ಇವರ ಪ್ರಗತಿ ಹೆಚ್ಚಾಗಲಿದೆ. ಸಮಾಜದಲ್ಲಿ ಸ್ಥಾನಮಾನಗಳು ಸಿಗಲಿವೆ. ಇವರ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿದ್ದರೆ ಈ ಹುಣ್ಣಿಮೆಯ ನಂತರ ಅಗತ್ಯಕ್ಕೆ ತಕ್ಕ ಹಣ ಸಿಗುತ್ತದೆ. ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳಿದ್ದರೆ ಧೈರ್ಯದಿಂದ ಮುನ್ನುಗ್ಗಿ. ಹಾಗೆ ನುಗ್ಗಿದ್ರೆ ಮಾತ್ರ ನಿಮಗೆ ಯಶಸ್ಸಿನ ಫಲಿತಾಂಶವನ್ನು ಕಾಣುವಿರಿ ಮತ್ತು ಧನ ಲಾಭವನ್ನು ಕಾಣುವಿರಿ. ನಿಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನು ನಿಮ್ಮ ಸಮಯ ಪ್ರಜ್ಞೆಯಿಂದ ನಿವಾರಿಸುವಿರಿ. ಆತ್ಮವಿಶ್ವಾಸವನ್ನು ಕಾಣುವಿರಿ ಹಾಗೂ ಸಂಪತ್ತಿನ ಅಧಿಪತಿಯಾದ ಕುಬೇರ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದೆ. ಇದರಿಂದ ಹಣಾಭಿವೃದ್ಧಿಯಾಗುವಂಥ ಶುಭಯೋಗವು ಒಲಿದು ಬರಲಿದೆ. ಇಲ್ಲಿಯವರೆಗೂ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನೆರವೇರದೇ ಇದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸುಗಮವಾಗಿ ನೆರವೇರಲಿವೆ. ನಿಮ್ಮ ಶತ್ರುಗಳ ಕಾಟವು ಈ ಹುಣ್ಣಿಮೆಯಿಂದ ದೂರವಾಗಲಿವೆ. ನಿಮಗಿದ್ದ ಕಷ್ಟ ದುಃಖಗಳು ದೂರವಾಗಿ ಬಾಳು ಬಂಗಾರವಾಗಲಿದೆ. ಧನ ಸಂಪತ್ತು ನಿಮ್ಮ ನಿರೀಕ್ಷೆಗೂ ಮೀರಿ ನಿಮ್ಮ ಕೈಗೆ ಬಂದು ಸೇರಲಿದೆ. ಒಟ್ಟಿನಲ್ಲಿ ಈ ಹುಣ್ಣಿಮೆಯಿಂದ ಅದೃಷ್ಟದ ಭಾಗ್ಯ ನಿಮ್ಮದಾಗಲಿದೆ. ಹಾಗೂ ತುಲಾರಾಶಿ, ಈ ರಾಶಿಯವರಿಗೆ ಹಗಿ ಹುಣ್ಣಿಮೆಯ ಪ್ರಭಾವದಿಂದ ಸಹಾಯ ಸಿಗಲಿದೆ. ಯಾಕೆಂದರೆ ಈ ರಾಶಿಯವರು ಇಲ್ಲಿಯವರೆಗೂ ತುಂಬ ಕಷ್ಟಕರ ಜೀವನವನ್ನು ಅನುಭವಿಸ್ತಾ ಇರ್ತಾರೆ. ಜೊತೆಗೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರ್ತಾರೆ. ಆದರೆ ಈ ಹುಣ್ಣಿಮೆಯು ಇಲ್ಲಿಯವರೆಗೂ ಇದ್ದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ. ಈ ಹಗಿ ಹುಣ್ಣಿಮೆಯು ತುಲಾರಾಶಿಯವರ ಅದೃಷ್ಟವನ್ನೇ ಬದಲಾಯಿಸುತ್ತದೆ. ಇನ್ನು ಮುಂದೆ ದುಡ್ಡೇ ದುಡ್ಡು. ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಇವರ ಹತ್ತಿರನೂ ಸುಳಿಯುವುದಿಲ್ಲ. ಹಗಿ ಹುಣ್ಣಿಮೆಯ ಗ್ರಹ ಸಂಚಾರದಿಂದ ಉತ್ತಮ ಫಲಿತಾಂಶವನ್ನು ಕಾಣುವಿರಿ. ಹುಣ್ಣಿಮೆಯ ಬೆಳಕು ಈ ರಾಶಿಯವರ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತದೆ. ಕುಬೇರ ದೇವರ ಕೃಪೆಯಿಂದ ಹಣ ಸುರಿಮಳೆಯೇ ಆಗಲಿದೆ. ಸಂತೋಷ, ಸಡಗರ, ಸಂಭ್ರಮದಿಂದ ತುಲಾರಾಶಿಯ ಜನರು ಹೊಸ ಜೀವನವನ್ನು ಆರಂಭಿಸುವರು. ಇಲ್ಲಿಯವರೆಗೆ ಕಷ್ಟಗಳ ಜೊತೆಗೆ ಜೀವನ ನಡೆಸಿರುವ ಇವರು ಬಾಳಲ್ಲಿ ಹುಣ್ಣಿಮೆಯಿಂದ ಅದೃಷ್ಟದ ಜೀವನವನ್ನು ಕಾಣುವರು. ಒಂದೊಂದು ಕ್ಷಣ ಇದು ನಾನೇನಾ, ಇದು ನನ್ನ ಜೀವನೇನಾ ಅಂತ ಅನಿಸಿಬಿಡುತ್ತೆ. ಅಷ್ಟೊಂದು ಸಂತೋಷ ಇವರ ಬಾಳಲ್ಲಿ ಬೆಳಕಾಗಿ ಬರಲಿದೆ. ಈ ರಾಶಿಯವರು ದೈವಶಕ್ತಿಯ ಪರಿಣಾಮದಿಂದ ಒಳ್ಳೆಯ ಶುಭ ಫಲಗಳನ್ನು ಕಾಣುವರು. ಮತ್ತು ವೃಶ್ಚಿಕ ರಾಶಿ, ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ವಾತ್ಸಲ್ಯದ ಜೀವನ ಸಿಗಲಿದೆ. ವೃಶ್ಚಿಕ ರಾಶಿಯವರಿಗೆ ಸಿರಿ ಸಂಪತ್ತು ವೃದ್ಧಿಯಾಗಲಿದೆ. ಸಂತೋಷದ ಒಲಿಮೆಯ ಚಿಲುಮೆ ಚಿಗುರಿಯಲಿದೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸೋಲನ್ನು ಅನುಭವಿಸುತ್ತಿದ್ದ ಇವರಿಗೆ ಇನ್ನು ಮುಂದೆ ಹೆಜ್ಜೆ ಹೆಜ್ಜೆಗೂ ಗೆಲುವಿನ ಹಂತಗಳನ್ನು ಕಾಣುವರು. ವಾಹನ ಖರೀದಿಸುವಂಥ ಯೋಗ ಈ ಹುಣ್ಣಿಮೆಯಿಂದ ಒಲಿದು ಬರಲಿದೆ. ಜೊತೆಗೆ ವೃಶ್ಚಿಕ ರಾಶಿಯವರ ಮನೆ ದೇವರ ಆಶೀರ್ವಾದದ ಸಿಗಲಿದೆ. ಇದರಿಂದ ಇವರ ಕಷ್ಟಗಳು ಸಮಸ್ಯೆಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣಲಿದ್ದಾರೆ. ಇವರ ಬುದ್ಧಿಯನ್ನು ಉಪಯೋಗಿಸಿ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಆಲೋಚನೆ ಮಾಡಿ ಕೈ ಹಾಕಿದ್ದೇ ಆದಲ್ಲಿ ಯಶಸ್ಸಿನ ಜೊತೆಗೆ ಹಣ ಲಾಭವನ್ನು ಕಾಣುವರು. ಸಮಾಜದಲ್ಲಿ ಇನ್ನು ಮುಂದೆ ತಲೆ ಎತ್ತಿ ಧೈರ್ಯದಿಂದ ಕೆಲಸಗಳ ಕಾರ್ಯಗಳನ್ನು ಮುನ್ನಡೆಸಲಿದ್ದಾರೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹುಣ್ಣಿಮೆಯ ಪ್ರಭಾವದಿಂದ ಬಗೆಹರಿಸಿ ಸಂತೋಷದಾಯಕ ಜೀವನವನ್ನು ಸಾಗಿಸಲಿದ್ದಾರೆ. ಕುಟುಂಬದಲ್ಲಿ ಇವರ ಗೌರವ ಹೆಚ್ಚಾಗುವುದು. ಬಂಧು ಮಿತ್ರರು ಇವರನ್ನು ಪ್ರೀತಿಯಿಂದ ಕಾಣುವರು. ಹುಣ್ಣಿಮೆಯ ದಿನ ವೃಶ್ಚಿಕ ರಾಶಿಯವರು ದಾನ ಧರ್ಮವನ್ನು ಮಾಡಿದ್ದೇ ಆದರೆ ಕುಬೇರ ದೇವರ ಕೃಪೆಗೆ ಪಾತ್ರರಾಗಿ ಸಿರಿ ಸಂಪತ್ತು ವೃದ್ಧಿಯಾಗಿ ಹಣದ ಹೊಳೆಯೇ ಹರಿಯಲಿದೆ. ಇವರಿಗಿದು ಅದೃಷ್ಟದ ಹುಣ್ಣಿಮೆ ಅಂದರೆ ತಪ್ಪಾಗುವುದಿಲ್ಲ. ಮತ್ತು ಮೀನರಾಶಿ, ಈ ರಾಶಿಯವರಿಗೆ ಈ ಹಗಿ ಹುಣ್ಣಿಮೆಯ ಪ್ರಭಾವದಿಂದ ಹಾಲು ಉಕ್ಕಿದ ಹಾಗೆ ಇವರು ಮನೆಯಲ್ಲಿ ಹಣ ಉಕ್ಕಿ ಹರಿಯುವುದು. ಈ ರಾಶಿಯವರಿಗೆ ಹುಣ್ಣಿಮೆಯಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ. ಈ ಹಗಿ ಹುಣ್ಣಿಮೆಯೇ ಆಗುವವರೆಗೂ ಕಾಯಬೇಕು ಅಷ್ಟೇ. ಸರಿಯಾದ ಸಮಯದಲ್ಲಿ ಹುಣ್ಣಿಮೆ ಪೂಜೆಯನ್ನು ಮಾಡಬೇಕು. ಒಂದು ವೇಳೆ ನೀವು ಸರಿಯಾದ ಸಮಯದಲ್ಲಿ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಮನೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಇವರ ಮೇಲೆ ಬೀಳಲಿದೆ. ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಮೀನರಾಶಿಯವರು
ಅತ್ಯಂತ ಹೆಚ್ಚಿನ ಲಾಭವನ್ನು ಕಾಣುವರು. ಮೀನರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಲು ಹಿಂದೇಟು ಹಾಕಬೇಡಿ. ಧೈರ್ಯದಿಂದ ಮನಸ್ಸು ಮಾಡಿ ಕಾರ್ಯನಿರ್ವಹಿಸಿ. ನಿಮ್ಮ ಮನಸ್ಥಿತಿಗಳು ಸಂಪೂರ್ಣವಾಗಿ ನೆರವೇರುವುದು ಮತ್ತು ಇದರಿಂದ ಉತ್ತಮವಾದ ಧನಲಾಭವನ್ನು ಕಾಣುವರು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಕಾಣುವಿರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಮುಗಿಸುವಂಥ ಶುಭಯೋಗ ಕೂಡಿ ಬರಲಿದೆ. ಮೀನರಾಶಿಯವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಆರೋಗ್ಯ ಸಮಸ್ಯೆಗಳು ಎಲ್ಲ ದೂರವಾಗಲಿದೆ. ವಾದ ವಿವಾದಗಳಿಂದ ಸ್ವಲ್ಪ ದೂರವಿರುವುದು ಉತ್ತಮ. ಈ ಹಗಿ ಹುಣ್ಣಿಮೆಯ ಪ್ರಭಾವದಿಂದ ಮೀನರಾಶಿಯವರಿಗೆ ವಾಹನವನ್ನು ಖರೀದಿಸುವ ಯೋಗ ಒಲಿದು ಬರಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HKTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ಧನ್ಯವಾದ.